ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರು ಬರೆದಿರುವಂತಹ ಒಂದು ಅದ್ಭುತವಾದ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸಂಸಾರವೆಂಬುದು ಒಂದು ಗಾಳಿಯ ಸೊಡರು, ಸಿರಿ ಎಂಬುದು ಒಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೋಡಿ, ಈ ವಚನದಲ್ಲಿ ಎಂತಹ ಒಂದು ಅದ್ಭುತ ಅರ್ಥ ಒಳಗೊಂಡಿದೆ ಅಂತ ಹೇಳಿದ್ರೆ, ಸಂಸಾರವೆಂಬುದು ಗಾಳಿಯಲ್ಲಿ ಹಚ್ಚಿದ ದೀಪದಂತೆ, ಐಶ್ವರ್ಯ ಅನ್ನೋದು ಗಲಾಟೆಯ ಸಮೂಹವಿದ್ದಂತೆ. ಗಾಳಿಯಲ್ಲಿಟ್ಟ ದೀಪ ಕೊನೆಗೆ ಹಾರುವಂತೆ, ಸಂಗ್ರಹಿಸಿದ ಸಂಪತ್ತು ಎಲ್ಲವೂ ನಶ್ವರ ಆಗಿ ಇದನ್ನೆಲ್ಲ ನೆಚ್ಚಿ ಕೂರದೆ ಶಿವನನ್ನು ಪೂಜಿಸು ಎಂಬ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನವನ್ನು ನೋಡೋದಾದರೆ, ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ, ಕುಚಿತರ ಸಂಘ ಸುಸಂಗಿಗೆ ಸಂಗಡವಿಲ್ಲ, ಗುರುಗಂಜಿ ಮಾಣುಕ್ಯಕ್ಕೆ ಸರಿಯಪ್ಪುದೇ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಸೇವಕಿಯ ಕೊರಳಲ್ಲಿ ಕಾಣುವ ಹಿತ್ತಾಳೆಯ ಒಂದು ಆಭರಣದಿಂದ ಶೃಂಗಾರ ಮಾಡಿಕೊಂಡಂತೆ ನೀಚ ವ್ಯಕ್ತಿಗಳ ಸಂಪರ್ಕ, ಒಳ್ಳೆಯ ಸಹವಾಸ ಉಳ್ಳವನ ಜೊತೆಯಲ್ಲಿ ಗುಲಗಂಜಿಯು ಮಾಣಿಕ್ಯ ರತ್ನಕ್ಕೆ ಸರಿ ಎನಿಸುವುದೇ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದೆಡೆ ಹಿಡಿದಿದ್ದ ಲಿಂಗವು ಘಟಸರ್ಪವಯ್ಯ. ನುಡಿಯಲೂ ಬಾರದು ನಡೆಯಲೂ ಬಾರದು ಲಿಂಗದೇವನೇ ದಿವ್ಯವೂ ಅಯ್ಯ. ಬಡವನ ಕೋಪವು ಅವಡಿಗೆ ಮೃತ್ಯುವಾದಂತೆ, ಕಡೆಗೆ ದಾಂಟದು ಕಾಣ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ನೋಡಿ ಬಸವಣ್ಣನವರು ಹೇಳ್ತಾರೆ, ಮಾತಿನಲ್ಲಿ ಎಚ್ಚರಗೊಂಡು ಆಚಾರದಲ್ಲಿ ತಪ್ಪಿದರೆ ಅಂಗೈಯಲ್ಲಿದ್ದ ಹಿಡಿದಿದ್ದ ಒಂದು ಲಿಂಗವು ಸರ್ಪದಂತೆ ಕಾಣುವುದು. ಆದರೂ ಲಿಂಗದೇವನೇ ದಿವ್ಯ, ಬಡವನ ಕೋಪ ದವಡೆಗೆ ಮೂಲವೆಂಬುವಂತೆ ಕೂಡಲ ಸಂಗಮ ದೇವ ಇದು ಕೊನೆಗೊಳ್ಳಲ್ಲದು ಎಂದು ಇಲ್ಲಿ ಹೇಳ್ತಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಈ ಒಂದು ಸುಂದರವಾದ ವಚನದಲ್ಲಿ ಬಸವಣ್ಣನವರು ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತಾ ಪರಮೇಶ್ವರನಲ್ಲಿ ತನ್ನನ್ನು ಅರ್ಪಿಸುತ್ತಾ ಹೀಗೆ ಹೇಳಿದ್ದಾರೆ, ನನ್ನ ಒಂದು ಒಳ್ಳೆಯದು ಕೆಟ್ಟದ್ದು ಗೌರವ ಅವಮಾನ ಎಲ್ಲವೂ ನಿಮ್ಮದೇ, ಬಳ್ಳಿಗೆ ಕಾಯಿ ಬಾರವೇ ದೇವ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.